ಓಂ ಶಾಂತಿ. ಶೀರ್ಷಿಕೆ ಪವಿತ್ರತೆಯಿಂದ ಪರಿವರ್ತನೆ, ಬಾಬಾ ಜೊತೆಗೆ ಶಾಂತಿ ಯಾತ್ರೆ. ಮುರಳಿಯ ಮುಖ್ಯ ಸಾರಾಂಶ. ಮಕ್ಕಳೇ, ನಿಮ್ಮಲ್ಲಿ ಶ್ರೇಷ್ಠ ತತ್ವವಿದೆ. ಶ್ರೀಮತದಂತೆ ನಡೆಯಿರಿ. ತಂದೆಯ ನೆನಪಿನಲ್ಲಿ ಪವಿತ್ರರಾಗಿರಿ. ಈಶ್ವರಿಯ ಮಾತುಗಳ ಮೂಲಕ ನಿಮ್ಮ ವ್ಯಕ್ತಿತ್ವವನ್ನು ಚಿನ್ನದ ಸಮಾನ ಮಾಡಿ. ಶಾಂತಿಯ ಸ್ಥಾಪನೆ ಮಹಾಭಾರತ ಯುದ್ಧದ ನಂತರವಾಗುತ್ತದೆ. ಆದರೆ ಅದಕ್ಕಾಗಿಯೇ ಈಗಲೇ ತಯಾರಾಗಬೇಕು. ಸತ್ಯುಗದ ಸ್ವರ್ಗ ಶ್ರೇಷ್ಠತನಕ್ಕೆ ಕರ್ಮಾತೀತ ಸ್ಥಿತಿ ಅವಶ್ಯ. ಇಂತಹ ಶ್ರೇಷ್ಠ ಜ್ಞಾನ ಸತ್ಯದ ತಂದೆ ಬಿಟ್ಟರೆ ಮತ್ತಾರೂ ಹೇಳಲಾರೆ. ಪತಿತರನ್ನು ಪಾವನರನ್ನಾಗಿ ಮಾಡುವ ಕಾರ್ಯ ತಂದೆಯದ್ದೇ. ಗೃಹಸ್ಥದೊಳಗೆ ಕಮಲ ಪುಷ್ಪದಂತೆ ಪವಿತ್ರವಾಗಿರೋದು ನಿಜವಾದ ಪುರುಷಾರ್ಥ. ಈ ಜ್ಞಾನವನ್ನು ಧಾರಣೆ ಮಾಡಿಕೋಬೇಕು. ಅಹಂಕಾರದಿಂದ ದೂರವಿರಬೇಕು. ಶ್ರೀಮತದಂತೆ ನಡೆದು 21 ಜನ್ಮಗಳ ರಾಜ್ಯ ಭಾಗ್ಯವನ್ನು ಗಳಿಸಬೇಕು. ವಿಕಾರಗಳಿಗೆ ಕಾಂಪಿಟೇಷನ್ ಬೇಡ, ಗೆಲ್ಲುವ ಸಾಧನೆ ಮಾಡಬೇಕು. ಪವಿತ್ರತೆ ಬಾಬಾರವರ ಪ್ರೀತಿಗೆ ಮುಖ್ಯ ಗುಣ. ಪಾಪದಿಂದ ಮುಕ್ತರಾಗಿ ಜ್ಞಾನದಲ್ಲಿ ವೃದ್ಧಿ ಪಡೆಯಬೇಕು. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಶ್ರೀಮತದಂತೆ ಬಾಬಾರವರಿಂದ ಸಿಗುತ್ತದೆ, ಅದನ್ನು ಪಾಲಿಸಬೇಕು. ತಂದೆ ಮಕ್ಕಳಿಂದ ಮಾತ್ರ ಮಾತಾಡುತ್ತಾರೆ, ಅವರಿಗೆ ಪ್ರೀತಿಯ ಪಾತ್ರ. ಪವಿತ್ರತೆ ಇಲ್ಲದೆ ಜ್ಞಾನ ಧಾರಣೆಯಾಗದು. ಈ ಜ್ಞಾನವನ್ನು ಚಿನ್ನದ ಪಾತ್ರೆಯಂತೆ ಶುದ್ಧ ಬುದ್ಧಿಯಲ್ಲಿ ಹಾಕಬೇಕು. ಶಾಂತಿಯ ಯುದ್ಧದ ನಂತರ ಸತ್ಯುಗದಲ್ಲಿ ಸಿಗುತ್ತದೆ. ನಿಮ್ಮ ನೆನಪಿನ ಯಾತ್ರೆಯ ಮೂಲಕ ವಿಶ್ವ ಪರಿವರ್ತನೆ ಆಗುತ್ತದೆ. ಪತಿತ ಪಾವನ ಶ್ರೀ ಬಾಬಾ ಇತರರು ಪಾವನರನ್ನಾಗಿಸಲಾರೆ. ತಪಸ್ಸಿನಲ್ಲಿ ಶಕ್ತಿ, ಯೋಗದ ಬಲದಿಂದ ವಿಶ್ವಸೇವೆ. ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪ, ಜೀವನದ ಖಜಾನೆ. ಜ್ಞಾನ ಬಿಂದುಗಳು ಪತಿತರಿಂದ ಪಾವನರವರೆಗೆ ಮುನ್ನಡೆಯುವ ಮಾರ್ಗ. ತಂದೆಗೆ ನಿಜವಾಗಿಯೂ ತಮ್ಮ ಮಕ್ಕಳು ಮಾತ್ರ ಪ್ರಿಯರಾಗಿದ್ದಾರೆ. ವಿಶ್ವಶಾಂತಿ ಸತ್ಯುಗದಲ್ಲಿ ಮಾತ್ರ ಸಾಧ್ಯ. ಈಗ ನಾಸ್ತಿಕ ಸ್ಥಿತಿಯೂ ಇದೆ. ಈ ಶ್ರೇಷ್ಠತೆಯ ಬಿತ್ತನೆ 21 ಜನ್ಮದ ಫಲ. ಪವಿತ್ರತೆಯ ಪ್ರತಿಜ್ಞೆ ಉಳಿಸಿ ಪುನಃ ಬೀಳಬೇಡಿ. ದುಃಖದ ಮೂಲ ವಿಕಾರಗಳು. ಇದನ್ನು ಗೆಲ್ಲಬೇಕಾದ ಗುರಿ. ಜ್ಞಾನ ಸಾಗರ ತಂದೆ ಪವಿತ್ರತೆಯ ಹಕ್ಕು ನೀಡುತ್ತಾರೆ. ಅಹಂಕಾರವೆಂದರೆ ಅಜ್ಞಾನ. ಬಿಟ್ಟು ಬುದ್ಧಿ ಶುದ್ಧವಾಗಿಸಿಕೊಳ್ಳಬೇಕು. ಗೀತೆಯಲ್ಲಿ ದೇವರಿಗೆ ಬದಲಾಗಿ ಮಾನವನ ಹೆಸರಿಟ್ಟಿದ್ದು ತಪ್ಪು. ಒಬ್ಬನ ನೆನಪಿನಿಂದ ಪಾಪ ವಿಮೋಚನೆ ಸಾಧ್ಯ. ಸಂಸಾರದ ಮಾತುಗಳಿಂದ ದೂರವಿರಿ. ಆತ್ಮದ ಗುಣಗಳನ್ನು ಸ್ಮರಿಸಿರಿ. ಸನ್ಯಾಸಿಗಳ ಅಸತ್ಯದ ಬದಲು ತಂದೆಯ ಸತ್ಯ ಮಾತು ಹಿಡಿಯಿರಿ. ಮಹತ್ವದ ಜ್ಞಾನ ಸ್ವರ್ಗಕ್ಕಾಗಿಯೇ ಪವಿತ್ರ ಜೀವನ ಮುಖ್ಯ. ಶುದ್ಧತೆ ಮತ್ತು ಶ್ರದ್ಧೆ ನಿಮ್ಮ ಶಕ್ತಿ ಖಜಾನೆ. ಈಶ್ವರ ಸಮರ್ಪಣಂ ಶ್ರೇಷ್ಠ ಪ್ರಾರಬ್ಧಕ್ಕೆ ದಾರಿ. ಸಾವಿನ ಮೇಲೆಯೇ ಸ್ಥಿತಿಯನ್ನು ಬದಲಾಗಿಸಿಕೊಳ್ಳುವ ಸಮಯವಿದು. ಧಾರಣೆಗಾಗಿ ಮುಖ್ಯ ಸಾರ. ಪವಿತ್ರತೆ ಆತ್ಮಜ್ಞಾನದ ಬಲದಿಂದ ಬುದ್ಧಿಯನ್ನು ಶುದ್ಧವನ್ನಾಗಿ ಮಾಡಿ ನಾಮ ಮಾತ್ರ ಜ್ಞಾನಿಗಳಾಗದೆ ಧಾರಣೆಯ ಮೂಲಕ ಪರಿವರ್ತನೆ ಮಾಡಿ. ಶ್ರೀಮತದ ಪಾಲನೆ ಎಲ್ಲವೂ ತಂದೆಗೆ ಅರ್ಪಣೆ ಮಾಡಿ ಈಶ್ವರಿಯ ಮಾರ್ಗದಲ್ಲಿ ನಡೆದು 21 ಜನ್ಮಗಳ ರಾಜ್ಯ ಭಾಗ್ಯವನ್ನು ಪಡೆಯಿರಿ. ವರದಾನ. ತಿಳುವಳಿಕೆ ಕಸ್ತರಾಗಿ ಪ್ರತಿ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ ಜಮಾ ಮಾಡಿ ಸರ್ವ ಆತ್ಮರ ಶ್ರೇಯಸ್ಸಿಗೆ ನಿಮ್ಮ ಶಕ್ತಿ ಉಪಯೋಗವಾಗಲಿ. ಸ್ಲೋಗನ್. ಶುದ್ಧ ಸಂಕಲ್ಪಗಳನ್ನೇ ನಿಮ್ಮ ಜೀವನದ ಖಜಾನೆಯನ್ನಾಗಿ ಮಾಡಿಕೊಂಡಾಗ ನೀವು ಮಾಲಾಮಾಲ್ ಆಗಿಬಿಡುತ್ತೀರಿ. ಮಾತೇಶ್ವರಿಜಿಯವರ ಮಾತು. ವಿಕರ್ಮ ಮಾಡುವ ಸ್ಪರ್ಧೆ ಬೇಡ. ಸಹನಶಕ್ತಿ ಜ್ಞಾನಿಯ ಮೊದಲ ಗುಣ. ಇತರರ ಮಾತುಗಳಿಂದ ಅಶಾಂತಿಯಲ್ಲಿ ಬೀಳಬೇಡಿ. ಇದು ನಿಮ್ಮ ಪವಿತ್ರ ಯಾತ್ರೆಯ ಪರೀಕ್ಷೆ. ಅವ್ಯಕ್ತ ಸೂಚನೆ. ಪರಮಾತ್ಮನ ಪ್ರೀತಿಯ ಅನುಭವ ಮಾಡು. ಇದುವೇ ನಿನ್ನ ಸಹಜ ಯೋಗದ ಹಾರುವ ಶಕ್ತಿ. ಪ್ರೀತಿ ಹಾರುವ ಸಾಧನ. ಪ್ರೀತಿಯಲ್ಲಿ ತೇಲಿದರೆ ಮಾಯೆ ತಲುಪಲಾರೆ.